ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫರೂಕ್. ಇವತ್ತಿನ ವರ್ಕ್ ಏನಂದರೆ ಹ್ಯಾಮ್ ಇದು ವೈಬ್ರೇಟರ್ ರೋಲರು. ಈ ಗಾಡಿದು ಹೈಡ್ರಾಲಿಕ್ ಪಂಪಲ್ಲಿ ಆಯಿಲ್ ಲೀಕೇಜ್ ಆಗ್ತಿದೆಯಾ ಅಂತ ಫೋನ್ ಬಂದಿತ್ತು. ಮತ್ತು ಈ ಗಾಡಿ ಬಂದು ನಮ್ಮ ದಾವಣಗೆರೆಯಲ್ಲಿ ವಿದ್ಯಾನಗರದಲ್ಲಿದೆ. ಬರೀ ಇದೇ ಹ್ಯಾಮ್ ವೈಬ್ರೇಟರ್ ರೋಲರು. ನಮ್ಮ ಫಲಾನಿ ಅವರು ಇದ್ರೆ ಬಾನಟ್ ಓಪನ್ ಮಾಡಿಬಿಡ್ರಿ, ಬಾನಟ್ ಓಪನ್ ಮಾಡಿ ನೋಡಿರಿ. ಇದು ಸಿಸ್ಟಮ್ ನೋಡಿರಿ, ಜಾಕ್ ಬಾನಟ್ ಎತ್ತಕ್ಕೆ. ಕಿಕ್ ಹೊಡಿದ್ರೆ ಇದು ಪಿಸ್ಟನ್ನು ಈಗ ಆಯಿಲ್ ರಿಲೀಸ್ ಆಗಿ ಬಾನಟೇ ಎದ್ಬಿಡುತ್ತೆ. ಭಾಳ ಬೆಸ್ಟ್ ಸಿಸ್ಟಮ್ ಇದು. ಇಲ್ಲಿ ಸಾಲಂಟಲ್ಲಿ ಲೀಕೇಜ್ ಇದೆ, ಮತ್ತು ಆ ಕಡೆ ಒಂದು ಪೈಪ್, ಈ ಕಡೆ ಒಂದು ಪೈಪು, ಈಗ 3 ಬಿಚ್ಚಿ ಓರಿಂಗ್ ಹಾಕಿ ನೋಡೋಣ. ಇಲ್ಲಿ ಒಂದು ಸೋಲಾರ್ ಸ್ವಿಚ್ ಬರುತ್ತೆ, ಓಪನ್ ಮಾಡಿದ್ದೀನಿ. ಸೋನಾಟಿಂದು ಇದು ಓರಿಂಗು ಫ್ಲ್ಯಾಟ್ ಆಗಿರೋದು, ಓರಿಂಗ್ ಫ್ಲ್ಯಾಟ್ ಆಗಿರೋದು. ಓರಿಂಗು ಚೇಂಜ್ ಮಾಡಿ ಸ್ಟಾರ್ಟ್ ಮಾಡಿ ಚೆಕ್ ಮಾಡೋಣ. ಹೊಸದು ಓರಿಂಗ್ ಹಾಕಿದ್ದೀನಿ, ತೊಗೊಂಡೋಗಿ ಅಲ್ಲಿ ಕೆಳಗೆ ಫಿಟ್ ಮಾಡೋಣ. ಸ್ಟಾರ್ಟ್ ಮಾಡಿ. ಅಲ್ಲಂತೂ ಓರಿಂಗ್ ಹಾಕಿದ್ದಾಯಿತು. ಒಂದು ಸಲ ವೈಬ್ರೇಟ್ ಬಿಡೋದು ಚೆಕ್ ಮಾಡೋಣ. ವೈಬ್ರೇಟ್ ಹೊಡೆದು ನೋಡಿದ್ವಿ, ಬಾನಟ್ ಎತ್ತಿ ಲೀಕೇಜ್ ನೋಡೋಣ. ಲೀಕೇಜ್ ಎಲ್ಲ ಬಂದಾಯಿತು. ಮೊದಲು ಮುಂದೆ ಏನು ಕಂಪ್ಲೇಂಟ್ ಉಂಡಿದ್ದಿ? ಹಾಂ, బాగుంది. వైబ్రేటర్ ప్రాబ్లం అయింది అన్నారు కదా అప్పుడు, కಮ್ಮಿ ఉండే ముందు. రైట్. ಮೊದಲು ಸಾಲ್ನಾಟಿಂದು ಓರಿಂಗ್ ಹೋಗಿ, ಸಾಲ್ನಾಟ್ ಇದು ಈ ಗಡ್ಡೆ ಕಾಣ್ತಿರೋದಲ್ಲ, ಇದು ಸಾಲ್ನಾಟ್ ಗಡ್ಡೆ. ಇದ್ರದ್ದು ಓರಿಂಗ್ ಹೋಗಿ ಗಾಡಿ ವೈಬ್ರೇಟರ್ ಕಮ್ಮಿ ಹೊಡಿತಿತ್ತು ಅಂತ ಅಂದರು ನಮ್ಮ ಬ್ರದರ್. ಓರಿಂಗ್ ಹಾಕಿದ್ಮೇಲೆ ಸರಿ ಆಯ್ತು ಅಂತವ್ರೆ. ಲೀಕೇಜು ಬಂದಾಯಿತು. ಮತ್ತು ಇನ್ನೇನಾಯ್ತು, ಇದ್ರ ಮುಗೀತು. ಹ್ಯಾಮ್ 311 ವೈಬ್ರೇಟರ್ ರೋಲರು. ಇದ್ರದ್ದು ವೈಬ್ರೇಟ್ರ್ ಕಮ್ಮಿ ಆಗ್ತೈತೆ ಅಂತ ಹೇಳಿದರು. ಬಂದು ಚೆಕ್ ಮಾಡಿದ್ರೆ ಪಂಪ್ ಕೆಳಗಡೆ ಒಂದು ಸಾಲ್ನಾಟ್ ಸ್ವಿಚ್ ಬರುತ್ತೆ, ಅದ್ರದ್ದು ಓರಿಂಗ್ ಹೋಗಿ ಆಯಿಲ್ ಲೀಕೇಜ್ ಇತ್ತು. ಆ ಓರಿಂಗ್ ಹಾಕಿದ ಮೇಲೆ ವೈಬ್ರೇಟರ್ ಕರೆಕ್ಟಾಗಿ ಮಾಡ್ತಿದೆ, ಲೀಕೇಜ್ ಬಂದಾಯಿತು. ಮತ್ತು ಇದ್ರದ್ದು ವರ್ಕು ಮುಗೀತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.